ಮಾಡಿದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತಿದೆ. ತಪ್ಪು ಮಾಡಿದ ಮೇಲೆ ಸಿಕ್ಕಿ ಹಾಕಿಕೊಳ್ಳಲೇಬೇಕು. ಬೆಂಗಳೂರಿನಲ್ಲಿ ಕಳ್ಳರನ್ನ ಹಿಡಿಯೋದಕ್ಕೆ ಈಗ ಪೊಲೀಸ್ ಶ್ವಾನದಳ ಬೇಕಿಲ್ಲ, ಸಿಸಿಟಿವಿ ಕೂಡ ಬೇಕಿಲ್ಲ. ಬರೀ ಒಂದು ವಾಟ್ಸಪ್ ಸ್ಟೇಟಸ್ ಅಪ್ಡೇಟ್ ಸಾಕು ಅನ್ನೋದು ಪ್ರೂವ್ ಆಗಿ ಬಿಟ್ಟಿದೆ. ಹೌದು, ಕದ್ದ ಮಾಲನ್ನೇ ಮೈ ಮೇಲೆ ಹಾಕಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೋಸ್ ಕೊಟ್ಟ ಕಳ್ಳಿಯೊಬ್ಳು ಈಗ ಅಂಧರಾಗಿದ್ದಾಳೆ. ಕಳ್ಳತನ ಮಾಡಿದ್ದು ಮಾತ್ರವಲ್ಲ, ಅದನ್ನ ಜಗತ್ತಿಗೆ ತೋರಿಸೋದಕ್ಕೆ ಹೋಗಿ ಸಿಕ್ಕಿ ಬಿದ್ದ ಈ ರೋಚಕ ಸ್ಟೋರಿ 2026ರ ಮಾಡರ್ನ್ ಕ್ರೈಮ್ಗೆ ಒಂದು ರೀತಿ ಎಕ್ಸಾಂಪಲ್ ಆಗಿದೆ. ಘಟನೆ ನಡೆದಿದ್ದು ಸಜ್ಜಾಪುರ ರಸ್ತೆಯ ಅಪಾರ್ಟ್ಮೆಂಟ್ ಒಂದರಲ್ಲಿ. ರೋಹಿತ್ ಅನ್ನೋರ ಮನೆಯಲ್ಲಿ ಡಿಸೆಂಬರ್ 8ರಂದು ಚಿನ್ನ ವಾಚ್ ಮಾಯವಾಗಿರುತ್ತೆ. ಬರೋಬ್ಬರಿ 4.5 ಲಕ್ಷ ಬೆಲೆ ಬಾಳುವ ಚಿನ್ನದ ಮಂಗಳಸೂತ್ರ, ಓಲೆಗಳು ಮತ್ತು 20,000 ರೂಪಾಯಿ ಬೆಲೆಯ ಮೈಕಲ್ ಕೋರ್ಸ್ ವಾಚ್ ಕಾಣೆಯಾಗಿರುತ್ತೆ. ಸಹಜವಾಗಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ 26 ವರ್ಷದ ಸೌಮ್ಯ ಮೇಲೆ ಅನುಮಾನ ಬರುತ್ತೆ. ಆದ್ರೆ ಆಕೆ ನಾನೇನು ಮಾಡಿಲ್ಲ ಅಂತ ಹೇಳಿ ಕೆಲಸಕ್ಕೆ ಬರೋದನ್ನ ನಿಲ್ಲಿಸಿಬಿಟ್ಲು. ಸಾಕ್ಷಿ ಇಲ್ಲದೆ ಏನು ಮಾಡೋದಕ್ಕೆ ಆಗುದಿಲ್ಲ ಅಂತ ಹೇಳಿ ರೋಹನ್ ಸುಮ್ಮನಾಗಿರ್ತಾರೆ. ಡಿಸೆಂಬರ್ 28ರಂದು ಸುಮ್ಮನೆ ವಾಟ್ಸಪ್ ಸ್ಕ್ರೋಲ್ ಅನ್ನ ಮಾಡ್ತಾ ಇದ್ದಾಗ ಕಂಡಿದ್ದು ಅದೇ ಸೌಮ್ಯಳ ಫೋಟೋ. ಆಕೆ ಸ್ಟೇಟಸ್ ನಲ್ಲಿ ರಾಯಲ್ ಆಗಿ ಪೋಸ್ ಕೊಟ್ಟು ಫೋಟೋ ಹಾಕಿರ್ತಾರೆ. ಅಸಲಿ ಟ್ವಿಸ್ಟ್ ಅಂದ್ರೆ ಆಕೆಯ ಕೈಯಲ್ಲಿ ಮಿನುಗ್ತಾ ಇದ್ದಿದ್ದು ಅವರ ಮನೆಯಲ್ಲಿ ಕಳುವಾಗಿದ್ದ ಅದೇ ವಾಚ್. ಕದ್ದ ವಾಚನ್ನ ಕಟ್ಕೊಂಡು ಯಾವುದೇ ಭಯವಿಲ್ಲದೆ ಫೋಟೋ ಶೂಟ್ ಮಾಡಿಸೋ ಧೈರ್ಯ ನೋಡಿ ರೋಹಿತೆ ಶಾಕ್ ಆಗಿದ್ದಾರೆ. ತಕ್ಷಣವೇ ಅದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಒಂದೇ ಫೋಟೋಗೆ ಕಳ್ಳಿ ಅಂಧರಾಗಿದ್ದಾಳೆ. ಆ ಒಂದು ಡಿಜಿಟಲ್ ಸಾಕ್ಷಿಯನ್ನ ಹಿಡ್ಕೊಂಡು ರೋಹಿತ್ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಫೋಟೋ ನೋಡಿದ ತಕ್ಷಣ ಪೊಲೀಸರಿಗೆ ಸೌಮ್ಯಳ ಜಾಡು ಹಿಡಿಯೋದು ಕಷ್ಟವಾಗಿಲ್ಲ. ಜನವರಿ 8ರಂದು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾರೆ. ಫೋಟೋ ಸಾಕ್ಷಿ ಇದ್ದ ಮೇಲೆ ಸುಳ್ಳು ಹೇಳೋದಕ್ಕಾಗತ್ತಾ? ಆಕೆ ಕದ್ದಿದ್ದು ನಾನೇ ಅಂತ ಹೇಳಿ ಒಪ್ಪಿಕೊಂಡಿದ್ದಾಳೆ.